ಇತ್ತೀಚೆಗೆ ನಾವೆಲ್ಲ ಶಕ್ತಿಯನ್ನ ತುಂಬಿಕೊಂಡು ಸಾರ್ವತ್ರಿಕವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾವು ಕಾಂಪಿಟೇಷನ್ ಮಾಡಕತ್ತೀವಿ. ನಮ್ಮ ಗುರುಗಳು ಮಾತಾಡಕತ್ತಿದ್ರು. ನಮ್ಮ ಭಾಷಣಗಳೀಗ ಬಹುತೇಕ ಇಂಗ್ಲೀಷಿನಿಂದ ಪ್ರಾರಂಭ ಆಗಕತ್ತು. ಬಳಗಾರ ಸರ್ ಒಬ್ಬರೇ ಕನ್ನಡದಾಗ ಮಾತಾಡಕತ್ತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾವು. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಕಲರವ ಜರುಗ್ತಾರೆ. ಪಾಲಕರಿಗೆ ಬೇಕಾದದ್ದು ಅದ, ಪಾಲಕರಿಗೆ ಸಹಿತ ಅದೇ ಬೇಕಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಬೇಕು ಅಂತಿತ್ತು. ಉರ್ದು ಶಾಲೆಯಲ್ಲಿ ಆಂಗ್ಲ ವಿಭಾಗದ ಇವತ್ತಿನ ದಿವಸ ಅವರ ಸ್ಟ್ರೆಂತ್ ನೋಡಿದ್ರಪ್ಪ ಅಂತಂದ್ರೆ ಮುಂದಿನ ವರ್ಷ ಇನ್ಫ್ಲೂಯೆನ್ಸ್ ಬರ್ತದಮ್ಮ. ದಯಮಾಡಿ ಒಂದು ಸೀಟ್ ಕೊಡ್ರಿ ಅಂತ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಬರ್ತದ. ಈ ಶಾಲೆಯಲ್ಲಿ ಸಹಿತ ಒಂದು ಸೀಟ್ ಕೊಡ್ರಿ ಅಂತ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಬರ್ತದೆ. ಅಂದ್ರೆ ಕೇವಲ ಆಂಗ್ಲ ವಿಭಾಗ ಇರುವಂತಹ 14 ಶಾಲೆಗಳಿಗೆ ಮಾತ್ರ ನಮಗೆ ಇನ್ಫ್ಲೂಯೆನ್ಸ್ ಬರಬಾರ್ದು. ಕನ್ನಡ ಮಾಧ್ಯಮದಲ್ಲಿ ಸಹಿತ ಸರ್ ನಿಮ್ಮ ಶಾಲೆಗಳಿಗೆ ಒಂದು ಸೀಟ್ ಕೊಡಿಸ್ರಿ ಅಂತನ್ನುವಂಥ ಇನ್ಫ್ಲೂಯೆನ್ಸ್ ಬರ್ಬೇಕು. ಅಂದ್ರೆ ಮಕ್ಕಳನ್ನ ತಯಾರಿ ಮಾಡೋದ್ರಿಂದ ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಈ ಭಾಷೆಗಳನ್ನ ಅತ್ಯಂತ ಪ್ರಮುಖವಾಗಿ ನಾವು ಬೆಳೆಸಿಬಿಟ್ಟಪ್ಪ ಅಂತಂದ್ರೆ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಒಂದು ಕೋಟಾದ ಅಡಿ ಒಳಗಡೆ ಇಂಗ್ಲಿಷ್ ಭಾಷೆಯನ್ನು ಕಲಿತರಪ್ಪ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಆ ಮಗು ಇದ್ದು ಎಂಜಿನಿಯರಿಂಗು ಮೆಡಿಕಲ್ ಹೋಗುವಂಥ ಸಂದರ್ಭದಲ್ಲಿ ಸಹಕಾರಿ ಆಗ್ತದೆ. ನಗರ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಗ್ರಾಮೀಣದ ಸೌಲಭ್ಯ ಇರೋದಿಲ್ಲ, ಗ್ರಾಮೀಣ ಪ್ರಮಾಣ ಪತ್ರ ಅಥವಾ ಅದರ ಮೀಸಲಾತಿ ಸೌಲಭ್ಯ ಇರೋದಿಲ್ಲ. ಇನ್ನು ಅವರು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅದೊಂದರಿಂದ ವಂಚಿತ ಆಗ್ತಾರೆ. ಕನ್ನಡ ಮಾಧ್ಯಮ ಶಿಕ್ಷಣದ ಒಂದು ಮೀಸಲಾತಿಯಿಂದ ವಂಚಿತ ಆಗ್ತಾರೆ. ಹಂಗಾರೆ ಆ ಮಕ್ಕಳನ್ನು ಸಾರ್ವತ್ರಿಕವಾಗಿ ಬೆಳೆಸುವ ಮುಂದೆ ಭಾಷೆಯ ಮಿತಿಯನ್ನು ಹಾಕಿಕೊಳ್ಳಾರದೆ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಸಹಿತ ಆ ಮಕ್ಕಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಬುದ್ಧ ಮಾಡುವಂಥದ್ದು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಸಹಿತ ನಮ್ಮದು ಕೊರಗೆ ಏನೈತಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಜರುಗುವಂಥ ಕಾರ್ಯಚಟುವಟಿಕೆಗಳು ಸಾರ್ವಜನಿಕವಾಗಿ ಅನಾವರಣಗೊಳ್ಳಬೇಕು. ಅದಕ್ಕಾಗಿ ವಿಶೇಷವಾಗಿ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 4ನೇ ಶನಿವಾರ ದಿವಸ ಪಾಲಕರ ಸಭೆಯನ್ನು ಮಾಡಕ್ಕೆ ಹೇಳಿದ್ದಾರೆ. ಆ ಪಾಲಕರ ಸಭೆಯಲ್ಲಿ ಚರ್ಚೆ ಆಗಬೇಕು. ನಮ್ಮ ಟ್ಯಾಲೆಂಟ್ ಅಥವಾ ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ವೇದಿಕೆಗೆ ತೋರಿಸುವುದರ ಮೂಲಕ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಹಿತ ಅತ್ಯಂತ ಪ್ರತಿಭಾನ್ವಿತ ಮಕ್ಕಳಿರುವಂಥ ಒಂದು ಸಂದೇಶವನ್ನು ಸಮುದಾಯಕ್ಕೆ ಕಳಿಸ್ತೀವಿ. ನಾವೆಲ್ಲ ಎಚ್ಚರ ಆಗಬೇಕಾದಂಥ ಸಂದರ್ಭ. ಬರುವ ಜೂನ್ ತಿಂಗಳೊಳಗಡೆ ಸುಗ್ಗಿ ನಡೀತದೆ. ವೇದಿಕೆ ಮೇಲೆ ಕೂತವ್ರು ಎಲ್ಲರೂ ಗಮನಿಸ್ಬೇಕು. ರಜೆ ಅವಧಿ ಒಳಗಡೆ ನಾವೆಲ್ಲ ಆರಾಮ್ ಮನೆಯಾಗಿರ್ಬೇಕು. ಜೂನ್ ತಿಂಗಳೊಳಗಡೆ ಸುಗ್ಗಿ ಆಗಿರ್ಬೇಕು. ಹಂಗಾತಂದ್ರೆ ರಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿನ ಅಡ್ಮಿಷನ್ ಕ್ಲೋಸ್ ಆಗಿರ್ಬೇಕು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಹಂಗಾರೆ ನಾವೇನು ಮಾಡಬೇಕಾಗಿದೆ? ಹಂಗಾರೆ ಈಗಿರುವಂಥ ದಿನಗಳನ್ನು ಬಳಕೆ ಮಾಡಿಕೊಂಡು ನಾವು ರಜೆ ಅವಧಿ ಒಳಗಡೆ ಮನೆಗೆ ಹೋಗುವುದಕ್ಕೆ ಬದಲಾಗಿ ಪ್ರಸ್ತುತ ಅವಧಿ ಒಳಗಡೆ ಪಾಲಕರ ಹತ್ತಿರ ಭೇಟಿ ಮಾಡಿ ಪಾಲಕರನ್ನ ನಮ್ಮ ಶಾಲೆಗೆ ಕರೆಸಿಕೊಂಡು ನಾವಾದ್ರೆ ಅವ್ರ ಮನೆಗೆ ಹೋಗಿ ನಮಗೆ ಸಾಕಾಗುವಷ್ಟು ದಾಖಲಾತಿನ ಮಾಡ್ಕೋಬೇಕಾಗಿದೆ. ಸ್ನೇಹಿತರೆ, ಈ ವರ್ಷ ಅತ್ಯಂತ ಸಂಕ್ರಮಣದ ಕಾಲ ಅಂತಲೂ ಆಗ್ಬೋದು, ಸಂಕಷ್ಟದ ಕಾಲ ಅಂತಲೂ ಆಗ್ಬೋದು. ನಮ್ಮ ಮ್ಯಾಗೆ ಡಿಪೆಂಡ್ ಆಗ್ತದೆ ಅದು. ನಾವೇನಾದರೂ ಎಚ್ಚೆತ್ತುಕೊಂಡ್ರೆ ನಮಗೆ ಸಂಕ್ರಮಣದ ಕಾಲ ಆಗ್ತದೆ, ಎಚ್ಚೆತ್ತುಕೊಳ್ಳಿಲ್ಲಂತಂದ್ರೆ ಸಂಕಷ್ಟದ ಕಾಲ ಆಗ್ತದೆ. ನಮ್ಮ ಸರ್ಕಾರಿ ವ್ಯವಸ್ಥೆ ಒಳಗಡೆ ಶಿಕ್ಷಕರ ಹೆಚ್ಚುವರಿ ಆಗಬಾರ್ದು. ಅದನ್ನು SATS ಮೂಲಕ ಗಮನಿಸ್ತಾರೆ. ದಯಮಾಡಿ ನಾವು ದಾಖಲಾತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಿಕೊಳ್ಬೇಕು. ಅದರ ಜೊತೆಗೆ ಬರುವ ಮಾರ್ಚ್ ತಿಂಗಳ ಅವಧಿಯವರೆಗೆ FLN ಮಕ್ಕಳು ಅಂದರೆ ಕಲಿಕೆಯಲ್ಲಿ ಹಿಂದಿರುವಂಥ ಮಕ್ಕಳು ಮುಂದಿನ ವರ್ಷ ಸರ್ಕಾರ ಅಕಸ್ಮಾತಾಗಿ ಈ ಕಲಿಕೆಯಲ್ಲಿ ಹಿಂದಿರುವಂತಹ ಮಕ್ಕಳಿಗೆ ಯೋಜನೆಗಳನ್ನು ಮುಂದುವರಿಸುವುದಕ್ಕೆ ನಾವು ಗೋಕಾಕ್ ಕಾಲೇಜಿನ ನಿಲ್ ರಿಪೋರ್ಟ್ ಕೊಡುವಂಥದ್ದಾಗಬೇಕು. ಪ್ರತಿ ವರ್ಷ ನಾವು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಮಾಡ್ಕೊಂಡು ಹೋಗುವಂಥದ್ದು ಆಗಬಾರ್ದು. ದಯಮಾಡಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋಣ. ಭಗವಂತ ನಮ್ಗೆ ಬಹಳಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಈ ಸಾಮರ್ಥ್ಯವನ್ನು ಬಳಕೆ ಮಾಡಿಕೊಂಡು ಈ ಭಾಗದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮನ್ನೆಲ್ಲ ನಾವು ತೊಡಗಿಸಿಕೊಳ್ಳೋಣ ಅಂತೇಳಿ ಆಶಿಸ್ತಾ ಅನ್ಯ ಕಾರ್ಯನಿಮಿತ್ತ ನಾನು ಹೊರಗಡೆ ಹೋಗಬೇಕಾಗಿದೆ. ಇಲ್ಲಿ ವೇದಿಕೆ ಮೇಲಿರುವಂಥ ಆತ್ಮೀಯ ಸ್ನೇಹಿತರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. FLN ಮಕ್ಕಳಿಗೆ ಶುಭ ಆಗಲಿ. ತಾವೆಲ್ಲ ಮುಂಚೂಣಿ ಒಳಗಡೆ ಬರ್ರಿ ಅಂತ ಇದ್ದುಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ನಾನು ಈ ಸಭೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.